ಚೌಕಿದಾರ ಒಂದು ಸಿನಿಮಾದ ಒಂದು ಕಥೆಯನ್ನು ಹೇಳಿದಾಗ ಏನು ಅನ್ನಿಸ್ತು ನಿಮಗೆ? ಆ ಮೂಮೆಂಟ್ ಹೆಂಗಿತ್ತು? ಹಾಗೇನೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಅನ್ನಿಸ್ತಪ್ಪ ಪಾತ್ರದ ಬಗ್ಗೆ? ಇಲ್ಲ, ಆ ಒಂದು ಚೇಂಜಸ್ ಮಾಡುವಂಥ ರೈಟ್ಸ್ ನನಗಿರಲ್ಲ. ಯಾಕಂದರೆ ಕಥೆನ ನಮ್ಮ ಡೈರೆಕ್ಟರ್ ತೊಗೊಂಬಂದಿರ್ತಾರೆ, ಅದು ಅವರ ಒಂದು ಡಿಪಾರ್ಟ್ಮೆಂಟೇ ಆಗಿರುತ್ತೆ. ನಾವೇನಿದ್ರು ವಿ ಶುಡ್ ಬಿ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಅಂತ ಐ ಬಿಲೀವ್. ಸೊ ಅಲ್ಲೆಲ್ಲ ನಾನು ಇಂಟರ್ಫಿಯರ್ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಮಾಡೋದು ಇಲ್ಲ. ಬಟ್ ಏನು ಇಷ್ಟ ಆಯಿತು ಅಂತ ಕೇಳಿದ್ರಿ ಕಥೆಯಲ್ಲಿ, ಐ ಥಿಂಕ್ ಒಂದು ಫ್ಯಾಮಿಲಿ ಎಲಿಮೆಂಟ್ ಅನ್ನೋದಿದೆ. ಅದು ಫಾದರ್, ಮದರ್ ಮತ್ತು ಚಿಲ್ಡ್ರನ್ ಮತ್ತು ಹಸ್ಬೆಂಡ್ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಎಲ್ಲರ ಮಧ್ಯೆ ಇರುವಂಥ ಒಂದು ಬಾಂಧವ್ಯ ಮತ್ತು ಆಗುವಂಥ ಕಷ್ಟಗಳನ್ನ ನಾವು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಈ ಸಿನಿಮಾದ ಮೂಲಕ ಎಷ್ಟೋ ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಯವ್ರಿಗೆ ಬರುವಂಥ ಒಂದು ಆಬ್ಸ್ಟಿಕಲ್ಸ್ನ ಫೇಸ್ ಮಾಡೋಕೆ ಕಲಿಬೋದು ಅಂತ ನನಗನ್ಸುತ್ತೆ. ಈ ಸಿನಿಮಾದ ಮೂಲಕ ಅದು ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ನನಗನ್ಸುತ್ತೆ. ಎಲ್ರಿಗೂ ರಿಲೇಟ್ ಆಗುವಂಥ ಒಂದು ಕತೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು. ಬೇಸಿಕಲಿ ನೀವು ಈಗಾಗಲೇ ಒಂದಷ್ಟು ಸಿನಿಮಾಗಳು ಮಾಡಿರೋದ್ರಿಂದ ಈಗ ಈ ಥರ ಕತೆ ಬಂದಾಗ ಫ್ಯಾಮಿಲಿಯಲ್ಲೆಲ್ಲ ಡಿಸ್ಕಷನ್ ಮಾಡ್ತೀರಾ ಅಂತ ನೀವು? ಮಮ್ಮಿ ನಾನು ಇಬ್ರು ಕೇಳಿದ್ವಿ, ಮತ್ತೆ ಅವ್ರಿಗೆ ಇಷ್ಟ ಆಯ್ತು. ಅಪ್ಪಂಗೆ ಒಂದು ಮಾತು ಹೇಳ್ತೀವಿ, ಎಲ್ರಿಗೂ ಒಂದು ಮಾತು ಹೇಳ್ತೀವಿ, ಈ ಥರ ಮಾಡ್ತಾ ಇದ್ವಿ, ಒಂದು ಲೈನಲ್ಲಿ ಹೇಳೋದು ಕತೆ ಹೀಗಿರುತ್ತೆ ಅಂತ. ಅವ್ರೇನಂದ್ರು? ಫ್ಯಾಮಿಲಿ ಮೆಂಬರ್ಸ್ ಏನಂದ್ರು ಈ ಕತೆ? ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಅವ್ರು. ಯಾವತ್ತೂ ಯಾರು ನನಗೆ ನೆಗೆಟಿವ್ ಆಗಿ ಕಾಮೆಂಟ್ ಇರಲಿ, ಇದಿರಲಿ, ಅದಿರಲಿ ಹೇಳೇ ಇಲ್ಲ. ಕ್ರಿಟಿಕಲ್ ಆಗಿ ಒಂದೊಂದ್ಸತಿ ಹೇಳ್ತಾರೆ, ಅಂದರೆ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನೋಡ್ಬಿಟ್ಟು ಹೇಳ್ತಾರೆ ಸಿನಿಮಾನ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.